ಸೊ ಹಾಯ್ ಗೈಸ್, ವೆಲ್ಕಮ್ ಟು ಚಾನಲ್. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ನಾನು ಹೇಳಿದ್ದೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತೀನಿ ಅಂತಂದು. ಸೊ ಇದರಲ್ಲಿ ಶಾರ್ಟ್ ವಿಡಿಯೋ ಆಗಿರುತ್ತೆ, ಜಾಸ್ತಿ ಲೆಂತಿ ಪ್ರೊಸೆಸ್ ಹೇಳೋಕ್ಕೋಗಲ್ಲ. ಸೊ ಇದು ಏನು ಹೇಳ್ತಿದ್ದೀನಿ ಅಂದರೆ, ಒಂದು 2 ಬಗ್ಗೆ ಹೇಳ್ತಾ ಹೋಗ್ತಿದ್ದೀನಿ. ವ್ಯಾಲೆಟಿಗೆ ಹೋಗಿ, ಮೇಲ್ಗಡೆ ವ್ಯಾಲೆಟಿಗೆ ಹೋಗಿದ ತಕ್ಷಣ ಡಿಸ್ಕವರಿ. ಸೊ ಇಲ್ಲಿ ನೋಡ್ಬೋದು ನೀವು ಮೈ ಟೋಟಲ್ ರಿವಾರ್ಡ್ಸ್ ಅಂತ ಫುಲ್ ಮಾರ್ಕ್ ಕೊಟ್ಟಿದೆ ನಿಮಗೆ. ಜಸ್ಟ್ ನಿಮಗೆ ಏನಂತಂದರೆ ಟ್ವಿಟರಿಂದ ಬಿನ್ ಮಾಡ್ಕೊಂಡು ಅಕೌಂಟು ಫಾಲೋ ಮಾಡಬೇಕಾಗಿತ್ತು. ಲಕ್ಕಿ ಯೂಸರ್ಸಿಗೆ $20 ಸಿಗ್ತಿತ್ತು. ಸೊ ಇಲ್ಲಿ ನೋಡ್ಬೋದು ಮೈ ಟೋಟಲ್ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಮಿಸ್ಡ್ ಅಂತ ಇದೆ ಅಲ್ವಾ, ಮಿಸ್ಡ್ ನಾಟ್ ಲಕ್ಕಿ ಅಂತ ಬಂದಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಲಕ್ಕಿ ಅಂದರೆ ಅವ್ರು ಹೆಂಗೆ ಚೂಸ್ ಮಾಡಿದ್ರು ಅಂತಂದರೆ, ಮ್ಯಾಕ್ಸಿಮಮ್ ಯಾರಾದರೂ ಆಗ್ಬೋದಾಗಿತ್ತು, ಬಟ್ ನಿಮ್ಮದೇನು ಇನ್ವೆಸ್ಟ್ಮೆಂಟ್ ಇದ್ದಿಲ್ಲ ಅಲ್ವಾ. ಸೊ ಬೇರೆಯವ್ರಿಗೆ ಯಾರಿಗಾದರೂ ಬಂದಿರ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ. ಡಿಸ್ಕವರಿಗೆ ಬಂದು ಮೈ ಟೋಟಲ್ ರಿವಾರ್ಡ್ಸ್ ಕ್ಲಿಕ್ ಮಾಡಿ, ಪೆಂಡಿಂಗಲ್ಲಿ, ಕ್ಲೈಮೇಬಲಲ್ಲಿ, ರಿಸೀವ್ಡಲ್ಲಿ, ಮಿಸ್ಡಲ್ಲಿ ಎಲ್ಲಾದರೂ ಮಿಸ್ಡಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಮಿಸ್ಡಲ್ಲಿ ನಾಟ್ ಲಕ್ಕಿ ಅಂತ ಬಂದುಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಹೇಳ್ತಾ ಹೋಗ್ತೀನಿ. ಸೊ ಒಂದೇ ಪ್ರಾಜೆಕ್ಟ್ ಹೇಳೋದು, ಬಟ್ ಅದಾದಮೇಲೆ ಇನ್ಫಾರ್ಮೇಟಿವ್ ವಿಡಿಯೋ ಒಂದು ಸ್ವಲ್ಪ ಗ್ಯಾಲಕ್ಸಿ ಅಂತ ಇರುತ್ತೆ, ಇದರಲ್ಲೆಲ್ಲ ಟೆಸ್ಟ್ ನೆಟ್ಸ್ ಅವೆಲ್ಲ ಬರುತ್ತೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಜಾಯ್ನ್ ಆಗಿಲ್ಲ, ಎಲ್ಲರೂ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲೆಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಎಲ್ಲರೂ ನಿಮಗೆ ಏನೇ ಇಶ್ಯೂಸ್ ಬಂದರೂ ಕೂಡ ಇದರಲ್ಲಿ ಮೆಸೇಜ್ ಮಾಡ್ಬೋದು, ನೀವು ಕಮೆಂಟ್ ಮಾಡ್ಬೋದು. ಇದಕ್ಕಂತ ಡಿಸ್ಕಷನ್ ಗ್ರೂಪ್ ಕೂಡ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳ್ತಾ ಹೋಗ್ತೀನಿ. ಮೊಬೈಲ್ ಯೂಸರ್ಸ್, ನಾನು ಹೇಳ್ತಿದ್ದೆ ಮೆಸೇಜ್ ಬ್ರೌಸರ್ನ ಯೂಸ್ ಮಾಡಿ, ಸೇಮ್ ಆ್ಯಸ್ ಡೆಸ್ಕ್ಟಾಪ್ ಕ್ರೋಮ್ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದೇ ಮೆಸೇಜ್ ಬ್ರೌಸರ್ ಆ್ಯಂಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಏನಾದರೂ ಇಶ್ಯೂ ಬಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಕ್ಸ್ಟೆನ್ಷನ್ ಇಲ್ಲೇ ಇದೆ ನೋಡ್ಬೋದು, ಎಕ್ಸ್ಟೆನ್ಷನ್ಸ್ ಅಂತ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಲೆಫ್ಟ್ ಸೈಡಿಗೆ ಹೋಗಿ ವೆಬ್ ಸ್ಟೋರಿಗೆ ಹೋಗಿ. ಸೊ ಮೆಟಾಮಾಸ್ಕ್ ಬೇಕಾಗಿತ್ತಲ್ವ ನಮಗೆ. ಸೊ ಸರ್ಚ್ ಬಟನಲ್ಲಿ ಮೆಟಾಮಾಸ್ಕ್, ಸೊ ಮೆಟಾಮಾಸ್ಕ್ ಬಂತು, ಆ್ಯಡ್ ಟು ಕ್ರೋಮ್. ಸೊ ಸೇಮ್ ಡೆಸ್ಕ್ಟಾಪಲ್ಲಿ ನಾನು ಏನೇನು ಪ್ರಾಜೆಕ್ಟ್ಸ್ ಹೇಳ್ತೀನಿ, ಸೇಮ್ ಇದೇ ಬ್ರೌಸರಲ್ಲಿ ನೀವು ಕಂಟಿನ್ಯೂ ಆಗಿ ಮಾಡ್ಕೋಬೋದು. ಸೊ ಸಿಮಿಲರ್ ಆಗಿರುತ್ತೆ. ಸೊ ಯಾರು ಮಿಸ್ ಹೋಗಬೇಡಿ. ಏನೇ ಇಶ್ಯೂಸ್ ಬಂದರೂ, ಏನೇ ಡೌಟ್ಸ್ ಬಂದರೂ ನೀವು ಕಮೆಂಟ್ ಆಗ್ಬೋದು, ನಾನು ಇಶ್ಯೂನ ಕ್ಲಿಯರ್ ಮಾಡೋಕ್ಕೆ ನೋಡ್ತೀನಿ. ಓಕೆನಾ. ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಇದು ಒಂದು ಫೈನಲ್ ಬಾಸ್ ಅಂತ. ಸೊ ಲೈಕ್ ಇವಾಗಿನ ಟ್ರೆಂಡಿಂಗ್ ಆನ್ಮೆ ಅದೆಲ್ಲ ಅದ್ರ ಥ್ರೂ ಏನೋ ಮಾಡ್ತಿದ್ದಾರೆ. ಸೊ ಇದ್ರದ್ದು ಫಂಡಿಂಗ್ ಬಂದು ಆಗಲಿ, ಇದ್ರ ಮಾರ್ಕೆಟ್ ಪ್ರೈಸ್ ಆಗಲಿ ಏನೂ ಒಂದಿಲ್ಲ, ಬಟ್ ಇನಿಷಿಯಲ್ ಸಪೋರ್ಟ್ ಆಗಲಿ, ಪೊಟೆನ್ಷಿಯಲ್ ಆಗಲಿ ಫುಲ್ ಆಗಿದೆ. ಆ್ಯಂಡ್ ಯೂಸರ್ಸ್ ಯಾರಿಗೂ ಗೊತ್ತಿಲ್ಲ ಇದು ಪ್ರಾಜೆಕ್ಟ್ ಬಗ್ಗೆ. ಆ್ಯಂಡ್ ಕಮ್ಮಿ ಯೂಸರ್ಸ್ ಇದ್ರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಆಗ್ಬೋದಲ್ವಾ. ಸೊ ಇದನ್ನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇದ್ರ ವಿಡಿಯೋ ಬಂದು ನಾನು ಸಪ್ರೇಟ್ ಟೆಲಿಗ್ರಾಮಲ್ಲಿ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ಮತ್ತೆ ಲೆಂತಿ ಪ್ರೋಸೆಸ್ ಆಗಿಬಿಡುತ್ತೆ ವಿಡಿಯೋ. ಸೊ ನಿಮಗೆ ಈ ವಿಡಿಯೋನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಅದಾದಮೇಲೆ ಇನ್ನೊಂದು ಲೇಯರ್ ಎಡ್ಜ್ ಅಂತ ಇದು ಇದೆ, ನಿಮಗೆ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ವ್ಯಾಲೆಟ್ ಯಾವ ತರ ಕನೆಕ್ಟ್ ಮಾಡ್ಕೊಳ್ಳೋದಂತ. ಸೊ ಇಲ್ಲಿ ನೋಡ್ಬೋದು ಕ್ರೋಮಿಗೆ ಬಂದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಎಕ್ಸ್ಟೆನ್ಷನ್ ಅಂತ ಕ್ಲಿಕ್ ಮಾಡಿ. ಸೊ ಮ್ಯಾನೇಜ್ ಎಕ್ಸ್ಟೆನ್ಷನ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಕ್ರೋಮ್ ವೆಬ್ ಸ್ಟೋರ್. ಸೊ ಇಲ್ಲಿ ಮೆಟಾ ಮಾಸ್ಕ್, ಓಕೆ, ಮೆಟಾ ಮಾಸ್ಕ್ ಅಂತ ಇದೆ ಅಲ್ವಾ. ಸೊ ಆಡ್ ಟು ಕ್ರೋಮ್, ಆಡ್ ಎಕ್ಸ್ಟೆನ್ಷನ್. ಸೊ ಇದು ಬರೀ PC ಯೂಸರ್ಸಿಗೆ. ಇನ್ನೊಂದು 2 ಡೇಸಲ್ಲಿ ನಾನು ಇದ್ರೊಳಗಡೆ ಮೊಬೈಲ್ ಯೂಸರ್ಸಿಗೆ ಕೂಡ ಮಾಡ್ತೀನಿ ಯಾವ ಥರ ಮಾಡೋದಂತ. ಜಸ್ಟ್ 2 ಮಿನಿಟ್ಸ್ ವಿಡಿಯೋ ಇರುತ್ತೆ. ಸೊ ಅದೇನು ತೊಂದರೆ ಇಲ್ಲ. ಸೊ ಇದು ಕೂಡ ಜಲ್ದಿ ಮಾಡ್ತಾ ಹೋಗ್ತೀನಿ, ಲಾಂಗ್ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಓಕೆ. ಸೊ ಓಕೆ, ಅದಾಗಕ್ಕಿಂತ ಮುಂಚೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಆಗ ತನಕ ಗ್ಯಾಲಕ್ಸಿ ಅಂತ ಇದೆ ಅಲ್ವಾ. ಸೊ ಇದ್ರ ವೆಬ್ಸೈಟ್ ನಿಮಗೆ ಕೊಟ್ಟಿರ್ತೀನಿ. ಈ ಗ್ಯಾಲಕ್ಸಿ ಅಂತಂದ್ರೆ ಏನಂದ್ರೆ, ನಿಮ್ಗೆ ಯಾವುದೇ ಪ್ರಾಜೆಕ್ಟ್ಸ್ ಆದ್ರೂ ಇದರಲ್ಲಿ ಎಲ್ಲ ಪ್ರಾಜೆಕ್ಟ್ಸ್ ಇರುತ್ತೆ. ಟೆಸ್ಟ್ ನೆಟ್ಸ್ ಅವೇನೇನಲ್ವಾ, ಟೆಸ್ಟ್ ನೆಟ್ಸ್, ಮೇನ್ ನೆಟ್ ಅವೆಲ್ಲ ಇರುತ್ತೆ. ಓಕೆನಾ. ಟೆಸ್ಟ್ ನೆಟ್, ಮೇನ್ ನೆಟ್ ಅಂತ ಏನಂತಂದ್ರೆ, ಒಂದು ಯಾವ್ದಾದ್ರು ಟೆಸ್ಟ್ ನೆಟ್ ಬಂದಾಗ ನಾನು ಅದ್ರ ಥ್ರೂ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಇಲ್ಲಾಂದ್ರೆ ಲೆಂತಿ ಪ್ರೊಸೆಸ್ ಆಗ್ಬಿಡುತ್ತೆ. ಸೊ ಮೆಟಾಮಾಸ್ಕ್ ಬಂತು. ಸೊ ಇದು ಗ್ಯಾಲಕ್ಸಿ ಅಂತ ಲಿಂಕ್ ಕೊಟ್ಟಿರ್ತೀನಿ. ಇದರಲ್ಲಿ ಏನು ಮಾಡಬೇಕು ಅಂದ್ರೆ, ಜಸ್ಟ್ ನೀವು ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಅಂತ ಕೊಟ್ಟು ನಿಮ್ಮ ಮೆಟಾಮಾಸ್ಕ್ ವ್ಯಾಲೆಟ್ ಏನಿರುತ್ತಲ್ವಾ, ಮೆಟಾಮಾಸ್ಕ್ ವ್ಯಾಲೆಟ್ ಕನೆಕ್ಟ್ ಮಾಡಬೇಕು. ಓಕೆನಾ. ಸೊ ಓಕೆ, ಬ್ಯಾಕ್ ಹೋಗ್ಬಿಡೋಣ. ಅದಾದ್ಮೇಲೆ ಈ ಪ್ರಾಜೆಕ್ಟ್ ಹೇಳ್ತಾ ಹೋಗ್ತೀನಿ. ಲೇಯರ್ ಎಡ್ಜ್ ಬರೋಣ. ಸೊ ಇಲ್ಲಿ ನೋಡಿ ಎಕ್ಸ್ಟೆನ್ಷನ್ ಅಂತ ಬಂತ, ಮೆಟಾಮಾಸ್ಕ್ ಕ್ಲಿಕ್ ಮಾಡಿ. ಸೊ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಏನಂತಂದ್ರೆ ಒಂದು ವ್ಯಾಲೆಟ್. ಓಕೆ, ನಿಮ್ದು ಯಾವುದೇ ಅಸೆಟ್ಸ್ ಆಗಲಿ ಏನೇ ಆದರೂ ಸೇಫ್ ಆಗಿ ಇಟ್ಕೊಳ್ಳೋಕ್ಕೋಸ್ಕರ ಈ ವ್ಯಾಲೆಟ್ ಕ್ರಿಯೇಟ್ ಮಾಡೋದು. ಸೊ ಕ್ರಿಯೇಟ್, ಇಂಪ್ರೂವ್, ಐ ಅಗ್ರಿ. ಸೊ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಸೊ ಕ್ರಿಯೇಟ್ ವ್ಯಾಲೆಟ್. ಸೊ ಇಲ್ಲಿ ಸೆಕ್ಯೂರ್ ಮೈ ವ್ಯಾಲೆಟ್ ಅಂತ ಇದೆ ಅಲ್ವಾ, ಕ್ಲಿಕ್ ಮಾಡಿ. ಸೊ ಇದು ಬಂದು ರಿಕವರಿ ಫೇಸ್ ಕೋಡ್ ಅಂತ ಇರುತ್ತೆ, ರಿವೀಲ್ ಸೀಕ್ರೆಟ್ ರಿಕವರಿ ಫೇಸ್ ಕೋಡ್. ಸೊ ಇದನ್ನ ನೀವು ಸೇಫ್ ಆಗಿ ಇಟ್ಕೊಂಡಿರ್ಬೇಕು. ಇದೇನಾದ್ರು ಮಿಸ್ ಆದ್ರೆ ನಿಮ್ಮ ಅಸೆಟ್ಸ್ ಕೂಡ ಮಿಸ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಅಂತ ಕೊಡೋಣ. ಸೊ ಇದರಲ್ಲಿ ವೆರಿಫಿಕೇಶನ್ ಕೇಳುತ್ತೆ. ಸೊ ಥರ್ಡ್ ಬಂದು ಅನದರ್. ಸೊ ಕನ್ಫರ್ಮ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ವ್ಯಾಲೆಟ್ ಕ್ರಿಯೇಟ್ ಆಯಿತು. ಓಕೆನಾ. ಆ ಫೇಸ್ ಕೋಡ್ ಮಾತ್ರ ಯಾರಿಗೂ ಶೇರ್ ಮಾಡಬಾರ್ದು ಆ್ಯಂಡ್ ಸೇಫ್ ಜಾಗದಲ್ಲಿ ಇಟ್ಕೊಂಡಿರ್ಬೇಕು. ಓಕೆನಾ. ಸೊ ಅದಾದಮೇಲೆ ನಾರ್ಮಲ್ ಎಡ್ಜ್ ಬರೋಣ. ಕನೆಕ್ಟ್ ವ್ಯಾಲೆಟ್, ಮೆಟಾಮಾಸ್ಕ್. ಓಕೆ, ವೇಟ್ ಎ ಮಿನಿಟ್. ಓಕೆ, ನಾನು ಅವಾಗೆ ಒಂದು ಅಕೌಂಟ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕನೆಕ್ಟ್ ವ್ಯಾಲೆಟ್ ಅಂತ ಬಂದ ಕೂಡಲೇ ಸೀದಾ ಇಂಟರ್ಫೇಸ್ ಬರುತ್ತೆ ನಿಮಗೆ. ಓಕೆನಾ.
ಒಂದೇ ನಿಮಿಷ ತೋರಿಸ್ಬಿಡ್ತೀನಿ ಯಾವ ಥರ ಅಂತಂದು. ಸೊ ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಅಂತ ಬಂತು, ಜಸ್ಟ್ ರಿಲೋಡ್ ಮಾಡಿದೆ ನಾನು ವೆಬ್ಸೈಟ್ನ. ಸೊ ಅದಾದ್ಮೇಲೆ ಬಂತು. ಸೊ ಇನ್ನೊಂದು ಈ ಮೆಟಾಮಾಸ್ಕ್ ಏನಿದೆ ಅಲ್ವಾ ಮೇನ್ ವ್ಯಾಲೆಟ್ ಅಲ್ವಾ, ಸ್ವಲ್ಪ ಪಿನ್ ಮಾಡ್ಕೊಂಡು ಇಟ್ಕೊಂಬಿಡಿ. ಓಕೆನಾ, ಅದಾದ್ಮೇಲೆ ಮೆಟಾಮಾಸ್ಕ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ. ಸೊ ಇಂಟರ್ಫೇಸ್ ಓಪನ್ ಆಯಿತು. ಸೊ ಇಲ್ಲಿ ಕನೆಕ್ಟ್ ಆಪ್ಷನ್ ಬರುತ್ತೆ, ಕನೆಕ್ಟ್ ಅಂತ ಕೊಡಿ. ಆ್ಯಂಡ್ ಇನ್ವೈಟ್ ಕೋಡ್ ಕೇಳುತ್ತೆ. ಇಲ್ಲಿ ಇನ್ವೈಟ್ ಕೋಡ್ ನಾನು ಕೊಟ್ಟಿರ್ತೀನಿ, ಅದೇ ಇನ್ವೈಟ್ ಕೋಡ್ ಹಾಕಿ. ಓಕೆನಾ, ನಾನು ಇನ್ವೈಟ್ ಕೋಡಲ್ಲಿ ರೆಕಮೆಂಡ್ ಮಾಡಿರ್ತೀನಿ, ಅದನ್ನೇ ಹಾಕ್ತಾ ಹೋಗಿ. ಡಿಸ್ಕ್ರಿಪ್ಷನಲ್ಲೆಲ್ಲ ರೆಫರಲ್ ಕೋಡ್ ಹಾಕಿರ್ತೀನಿ, ಸೊ ಅದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ. ರೆಫರಲ್ ಕೋಡ್ ಇಲ್ಲ ಅಂದ್ರೆ ಬರೋದೇ ಇಲ್ಲ ಇದು. ಓಕೆ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ನೋಡ್ ಅಂತ ಇದಲ್ವಾ, ಸ್ಟಾರ್ಟ್ ಅಂತ ಕೊಡಿ ಅಷ್ಟೇ. ಸೊ ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಓಡ್ತಿರ್ಬೇಕು. ಆ್ಯಂಡ್ ಇದು ಇನ್ನು 3 days ಅಷ್ಟೇ ಇದೆ. ಇದ್ರದ್ದು ಏನೇ ಅಪ್ಡೇಟ್ ಬಂದರೂ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಯಾರು ಮಿಸ್ ಮಾಡ್ಕೋಬಿಡಿ, ಜಲ್ದಿನೇ ಬರುತ್ತೆ ಇದು. ಸೊ ಓಕೆ, ಪಾಯಿಂಟ್ಸ್ ಕೌಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಸರ್ಟನ್ ಟೈಮ್, ಬಟ್ ಪಾಯಿಂಟ್ಸ್ ಕೌಂಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಡೈಲಿ ಸ್ಟ್ರೀಕ್ ಇರುತ್ತೆ, ಡೈಲಿ ಸ್ಟ್ರೀಕ್ ಕ್ಲೈಮ್ ಮಾಡ್ಕೋಬೋದು ನೀವು. ಓಕೆ, ಸೊ ಅದಾದಮೇಲೆ ಗ್ಯಾಲಕ್ಸಿ ಅಂತ ಬಂದಿದ್ವಲ್ಲ, ಗ್ಯಾಲಕ್ಸಿ. ಸೊ ಇದರಲ್ಲಿ ಏನಂತಂದ್ರೆ ನಿಮ್ಮ ಟ್ವಿಟರ್ ಅಕೌಂಟ್, ಡಿಸ್ಕಾರ್ಡ್ ಅಕೌಂಟ್ ಎಲ್ಲನೂ ಕಂಬೈನ್ ಮಾಡಿ ಇಟ್ಕೊಬೇಕು. ಯಾಕಂದ್ರೆ ಸಮ್ ಟೈಮ್ಸ್ ಇದ್ರ ಪಾಯಿಂಟ್ಸ್ ಥ್ರೂ ನಿಮಗೆ ಟೋಕನ್ಸ್ ಕೊಡ್ತಾರೆ, ಅಂದ್ರೆ ಶೇರ್ಸ್ ಕೊಡ್ತಾರೆ. ಓಕೆ ಓಕೆ, ಇದು ಒಂದೇ ನಿಮಿಷ, ಇದು ರಿಲೋಡ್ ಮಾಡಿದ್ದಿಲ್ಲ ನಾನು. ಓಕೆ, ನೋಡ್ಬೋದು ಇಲ್ಲಿ. ಸೊ ಕನೆಕ್ಟ್ ಅಂತ ಕೊಡಿ. ಇದರಲ್ಲಿ ಸುಮಾರು ಪ್ರಾಜೆಕ್ಟ್ಸ್, ಎಲ್ಲ ಪ್ರಾಜೆಕ್ಟ್ಸ್ ಇರ್ತವೆ, ಬಟ್ ನಾವು ಸರ್ಟನ್ ಪ್ರಾಜೆಕ್ಟ್ಸ್ ಏನಂತಂದ್ರೆ ಇದರಲ್ಲಿ ಯೂಸರ್ ನೇಮ್ ಅಂತ ಹೇಳ್ತಾರೆ. ಸೊ ಯೂಸರ್ ನೇಮ್ ಏನಾದರೂ ಇಡ್ಬೋದು ನೀವು. ಸೊ ಇಲ್ಲಿ ನೋಡಿ ಪ್ರೊಫೈಲಿಗೆ ಹೋಗಿ. ಸೊ ಪ್ರೊಫೈಲಲ್ಲಿ ಹೋಗಿ ಇಲ್ಲಿ ನೋಡ್ಬೋದು, ಪ್ರೊಫೈಲಲ್ಲಿ ಓದ್ಕೊಳ್ಳೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ನಿಮ್ಮ ವ್ಯಾಲೆಟ್ ಅವಾಗ ಕನೆಕ್ಟ್ ಆಗಿಬಿಟ್ಟಿರುತ್ತೆ, ಇಥೇರಿಯಂ ವ್ಯಾಲೆಟ್ನ. ಓಕೆ, ಆ್ಯಕ್ಚುಲಿ ಈ ಥರ ಪ್ರಾಜೆಕ್ಟ್ಸ್ ಬರ್ತಿದೆ, ಬಟ್ ನಿಮಗೆ ಕೊಡ್ತಾ ಹೋಗ್ತಿಲ್ಲ, ಯಾಕಂದರೆ ನಿಮ್ಗೆ ಅರ್ಥ ಆಗಲ್ಲ ಅಂತಂದು. ಸೊ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಅಲ್ವಾ, ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿ ಸೋಷಲ್ ಅಕೌಂಟ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ಮ ಇಮೇಲು, ಟ್ವಿಟರು, ಡಿಸ್ಕಾರ್ಡು ಆ್ಯಂಡ್ ಟೆಲಿಗ್ರಾಮ್ ಇವಿಷ್ಟು ಕನೆಕ್ಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಏನೇನು ಟಾಸ್ಕ್ ಬಂದರೆ ನಾನು ಹೇಳ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಅದೇ ಥರ ಮಾಡ್ತಾ ಹೋಗಿ. ಆ್ಯಂಡ್ ಹಿಂದ್ಗಡೆ ಯಾವ್ಯಾವ ಪ್ರಾಜೆಕ್ಟ್ ಕೊಟ್ಟಿದೆ ಯಾರು ಮಿಸ್ ಮಾಡಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದನೇ ನಿಮಗೆ ಫ್ರೀ ಅರ್ನಿಂಗ್ ಆಗ್ತಿರೋದು. ಆ್ಯಂಡ್ ಮುಂದೆ ಏನು ಬರ್ತಿದೆ, ಟೆಸ್ಟ್ ನೆಟ್, ಮೇನ್ ನೆಟ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅವೆಲ್ಲ ಬರ್ತಿದೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇದ್ದರೆ ನಿಮಗೆ ಇನ್ನೂ ಜಾಸ್ತಿ ಪ್ರಾಫಿಟ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಇದು ಇನ್ನೂ ಜಾಸ್ತಿ ಹೇಳೋದಿದೆ, ಬಟ್ ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇಷ್ಟೇ ಹೇಳ್ತಿದ್ದೀನಿ. ಸೊ ಇದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಯಾರು ಮಿಸ್ ಮಾಡ್ಕೊಂಡು ಹೋಗಬೇಡಿ.